ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟಿಂಗನ ಒಂದು ಲೆಹೆಂಗಾ ತೋರಿಸತ್ತೀನಿ. ಇದು 2 ವರ್ಷದಿಂದ 3 ವರ್ಷದ ತನಕ ಮಗುಗೆ ಸ್ಟಿಚ್ ಮಾಡೀನಿ ನಾನು. ಅದನ್ನು ಇವತ್ತು ಸ್ಟಿಚ್ ಮಾಡಿದ್ನಿ. ಅದನ್ನು ಕೊಡೋದಿತ್ತು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೀನಿ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ ನನಗೆ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಬರ್ರಿ ನಮ್ಮ ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣಂತ. ನಾನಿವತ್ತು ನನ್ನ ತವ್ರ ಮನೆಗೆ ಹೊಂಟಿದ್ದೀನಿ. ಅಲ್ಲಿ ಜಾತ್ರೆ ಐತಿ, ಅದ್ರ ಸಲುವಾಗಿ ಹೊಂಟಿದ್ದೀವಿ. ನಾನು ನನ್ನ ಮಕ್ಕಳು ಇಬ್ಬರು ಹೊಂಟಿದ್ದೀವಿ. ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿದ್ದಾರೆ. ಅಲ್ಲಿನೂ ಕೂಡ ಜಾತ್ರೆ ಐತಿ ಇನ್ನೆರಡು ದಿನ ಬಿಟ್ಟು. ಮತ್ತು ನನ್ನ ತವ್ರ ಮನೆ ಗಂಡ ಮನೆ ಎರಡೂ ಕಡೆ ಮುಗಿಸ್ಕೊಂಡು ವಾಪಸ್ಸಿಗೆ ಊರಿಗೆ ಬರ್ಬೇಕಂತ ಹೇಳಿ ಹೊರಟಿದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಸ್ವಲ್ಪ ಬಸ್ ಕೇಳ್ಕೊಂಬ ಅಂಥೇಳಿ ನನ್ನ ಮಕ್ಕಳಿಗೆ ಕಳಿಸಿದ್ನಿ. ಅದು ಯಾವ ಬಸ್ ಅಂತ ನೋಡ್ಕೊಂಬ ಅಂಥೇಳಿ ಕಳಿಸಿದ್ನಿ. ಅದು ನೋಡ್ಕೊಂಬಂದಿದ್ಲು. ನಾವು ಊರಿಗೆ ಬಂದ್ವಿ. ಮನೆ ಮುಂದೆ ಹಂಗೆ ನನ್ನ ಮಕ್ಕಳು ಆಟ ಆಡಕತ್ತಿದ್ರು. ಹಳ್ಳಿ ಹುಡುಗರು ಎಷ್ಟು ಚಂದ ಆಟ ಆಡ್ತಾರಲ್ಲ, ಮನೆಯಿಂದ ಹೊರಗೆ ಮಣ್ಣಾಗ ಹಿಂಗೆ ಹೊಲದಾಗಲಿ ಎಲ್ಲ ಥರದ ಆಟನೂ ಹಳ್ಳ್ಯಾಗ ಆಡ್ತಾರೆ. ಸಿಟಿಯಾಗಾದ್ರೆ ಒಳಗಕೊಂಡು ಬಾಗಿಲ ಹಾಕ್ಕೊಂಡು ಇದಾಗ್ತೈತಿ. ಅಲ್ಲಿದ್ದಾಗ ಹಂಗೆ ಇರ್ತಾರೆ. ಇಲ್ಲಿ ಹಳ್ಳಿಗೆ ಬಂದ ತಕ್ಷಣ ಬರೀ ಆಡ, ಎಮ್ಮೆ ಈ ಥರದ್ರಾಗ ಇರ್ತಾರೆ. ಬೆಕ್ಕ, ನಾಯಿ ಈ ಥರ ಮಣ್ಣಾಗ ಆಡೋದು, ಉಸುಕ್ನಾಗ ಆಡೋದು ಇದೇ ಥರ ಇರ್ತಾರೆ. ಮತ್ತು ಗಾಡಿ ಉಳ್ದಾವ ನಮ್ಮ ತಮ್ಮನೂ ಎಡ ಅದ್ರಾಗ ಆಟ ಆಡೋದು ಆಲ್ರೆಡಿ ನಾನು ರೀಲ್ಸ್ ಅಂತೂ ಮಾಡಿದ್ದೀನಿ, ಅವಾಗ ನೋಡಿರ್ಬೋದು ನೀವು. ಈ ಥರ ಗಾಡಿದು ಅದು ಸ್ವಲ್ಪ ಸ್ಟಾರ್ಟ್ ಆಗುವತ್ತಾಗಿತ್ತನ ಒತ್ತಾಕತ್ತಿದ್ರು. ಇಂಥ ಹಳ್ಳಿದ ವಾತಾವರಣನ ಭಾಳ ಬೆಸ್ಟ್ ಅಲ್ಲ. ಏನೋ ಒಂದು ಸಿಟಿಯಾಗಿದ್ರೂ ಯಾವಾಗಾದರೂ ಒಂದು ಸ್ವಲ್ಪ ದಿನ, ಒಂದು 2 ದಿನ 3 ದಿನ 2 ತಿಂಗಳಿಗೆ 1 ತಿಂಗಳಿಗೆ ಅಥವಾ ಕರ್ಕೊಂಡು ಹೋಗಿ ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜ್ ಆದ್ರೆ, ಎಲ್ಲ ಥರದ ವಾತಾವರಣದಾಗೂ ಬೆಳೆದ್ರಂದ್ರೆ ಮಕ್ಕಳಿಗೆ ಒಂಥರ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಸ್ವಭಾವ ಬಂದುಬಿಡ್ತೈತಿ. ಮುಂದೆ ಜೀವನ ಹೆಂಗಿರ್ತೈತಿ ಅಂತ ಗೊತ್ತಿರಂಗಿಲ್ಲ. ಒಂದಕ್ಕನ ಅಟ್ಯಾಚ್ ಮಾಡಿಬಿಡಬಾರ್ದು ಹುಡುಗರನ್ನ. ಎಲ್ಲದನ್ನು ಹಳ್ಳಿ ಜೀವನನೂ ಗೊತ್ತಿರಬೇಕು ಅವ್ರಿಗೆ, ಸಿಟಿ ಜೀವನನೂ ಗೊತ್ತಿರಬೇಕು. ಹೀಗಾಗಿ ಸ್ವಲ್ಪ ಬೆರೀಲಿ, ಆಟ ಆಡಲಿ ಅಂತ ಹೇಳಿ ಬಿಟ್ಬಿಡ್ತೀನಿ ನಾನು. ಊರಿಗೆ ಬಂದಾಗ ನಮ್ಮ ಮಮ್ಮಿ ಜೊತೆ ಅವರೆಲ್ಲರೂ ಮೇವಿಗೆ ಹೋಗೋದು, ನೀರು ತರಕ್ಕೆ ಹೋಗೋದು ಎಲ್ಲನೂ ಮಾಡ್ತಾರೆ. ನಮ್ಮವ್ವ ಇಲ್ಲಿ ಬಾಂಡೆ ತೊಳೆಯತ್ತಿದ್ಲು. ನಮ್ಮ ತಮ್ಮ ಅವ ಗಾಡಿ ಹತ್ತತನಲ್ಲ, ನಮ್ಮ ತಮ್ಮ ಅಲ್ಲಿ ನಿತ್ತಕಿ ನಮ್ಮ ತಮ್ಮನ ಹೆಂಡತಿ. ಮತ್ತು ಅವಳು ಇನ್ನೊಬ್ಬಳು ಚೂಡಿದಾರ್ ಹಾಕೊಂಡಲ್ಲ, ಆಕಿ ನಮ್ಮ ಅಕ್ಕನ ಮಗಳು. ಅದು ಗಾಡಿ ಯಾಕೋ ಸ್ಟಾರ್ಟ್ ಆಗುವತ್ತಾಗಿತ್ತು. ಅದನ್ನು ಒತ್ತಾಕತ್ತಿದ್ರು. ಅಂದ್ರೆ ಒತ್ತಿರ ಅದು ಸ್ವಲ್ಪ ಜಾಮ್ ಏನೋ ಆಗೈತಿ ಅನ್ನೋದಿದ್ದ. ಅದನ್ನು ಒತ್ತಿದ್ರೆ ಸ್ವಲ್ಪ ಸ್ಟಾರ್ಟ್ ಆಕೈತಿ ಅಂತ ಹೇಳಿ ಒತ್ತಾತಿದ್ರು. ಅದು ಏನು ಮಾಡಿದ್ರು ಸ್ಟಾರ್ಟ್ ಆಗುವತ್ತಾಗಿತ್ತು. ಅಂದರೆ KMFದ ಗಾಡಿ ಹೊಡಿತಾನ ತಮ್ಮ. ಅಲ್ಲಿ ಇನ್ನೊಂದು ಗಾಡಿ ನಿಂತೈತೆ ನೋಡ್ಬೋದು ನೀವು. ಅದನ್ನು ಒಯ್ತಾನ ಗಾಡಿಗೆ. KMFದ ಡೈರೆಕ್ಟ್ ಹಾಲು ಹಾಕಿ ಬರಾಕಂತ ಹೇಳಿ. ಇದು ಒಂದು ಎಕ್ಸ್ಟ್ರಾ ಐತಿ ಗಾಡಿ. ಅದನ್ನು ಈ ಕಡೆ ಮನೆ ಕಡೆ ಹಚ್ಬೇಕಂತೆ ಸ್ಟಾರ್ಟ್ ಮಾಡೋಕ್ಕೆ ನೋಡಿದೆ, ಆದರೆ ಅದು ಸ್ಟಾರ್ಟನ ಆಗಲಿಲ್ಲ. ನಾನು ಅದನ್ನು ಹಿಂಗೆ ಒತ್ತೋದು ಇದು ಮಾಡೋದು ಮಾಡಕತ್ತಿದ್ರು. ಒತ್ತಿ ಆಮೇಲೆ ತಂದು ಮನೆ ಮುಂದೆ ನಿಲ್ಲಿಸಿದ್ರು. ಸಂಜೆಗೆ ಅಂದರೆ ನಾಳೆ ಜಾತ್ರೆ ಇದ್ದದ ಸಲುವಾಗಿ ಊರಿಂದ ಬರ್ತಾರಲ್ಲ ಮಂದಿ, ಅವರಿಗೆ ಕರ್ಚಿಕಾಯಿ ಹಿಂಗೆ ಖಾಲಿ ಇದನ್ನು ಇದೇನು ಕೈ ಚೀಲದಾಗ ಏನಾದರೂ ಹಾಕಕ್ಕಂತ ಹೇಳಿ ಚುರುಮುರಿ ಅಂತೂ ಮಾಡ್ತಾರೆ. ಖಾರ ಹಚ್ತಾರಲ್ಲ, ಚೋಡ ಮಾಡ್ತಾರೆ. ಮತ್ತು ಇಲ್ಲಿ ಕರ್ಚಿಕಾಯಿ ಮಾಡಾಕತ್ತಿದ್ವಿ. ನಮ್ಮ ಅಕ್ಕನೂ ಅಂದ್ರೆ ನಮ್ಮ ಕಾಕನ ಮಗಳು, ಅವಳು ನವಣಿಕಿದು ಹೋಳ್ಗೆ ಮಾಡಾಕಂತೇಳಿ ಇಲ್ಲೇ ತಂದಿದ್ಲು. ಎಲ್ಲರೂ ಕೂಡಿಸಿ ಇಲ್ಲೇ ಮಾಡಿದ್ವಿ. ನವಣಿಕೆ ಹೋಳ್ಗೆ ಮತ್ತು ಕರ್ಚಿಕಾಯಿ ಎರಡೂ ಕೂಡ ಮಾಡಿದ್ವಿ ಇಲ್ಲೇ. ಅಂದರೆ ಒಬ್ಬೊಬ್ಬರಿಗೆ ಆದರೆ ಈ ಥರದ ಕೆಲಸಗಳು ಸಾಗಂಗಿಲ್ಲ. ಒಂದು ಸ್ವಲ್ಪ ಜನ ಅಂದ್ರೆ ಒಂದು 5-6 ಜನ ಇತ್ತಂದ್ರೆ 2-3 ತಾಸ್ನಾಗ ಆಗೋ ಕೆಲಸ 1 ತಾಸ್ನಾಗನ ಆಗಿಬಿಡ್ತೈತಿ. ಅಂದರೆ ಹೆಂಗೆ ಇವ್ರು ಮಾಡಬೇಕಾದ್ರೆ ಒಂದು 200 150 ಹಿಂಗೆ ಕರ್ಚಿಕಾಯಿ ಮಾಡ್ತಾರೆ. ನಿಮಗೆ ಇಲ್ಲಿ ತೋರ್ಸಾತೀನಿ ನೋಡಿರಿ. ಲೇಯರ್ಸ್ ಎಷ್ಟು ಲೇಯರ್ಸ್ ಕರ್ಚಿಕಾಯಿ ಇಟ್ಟ ಅಂತೇಳಿ. 1 ಲೇಯರ್ ಈಗ ಆಲ್ರೆಡಿ ನಾನು ಕರಿಯಾಕತ್ತೀನಿ. ಅದ್ರ ಕೆಳಗೆ ಪದರು ಹಂಗೆ ಜೋಡಿಸಿ ಇಟ್ಟಿದ್ರು. ಇಲ್ಲಾಂದ್ರೆ ಒಂದು 200 ಕರ್ಚಿಕಾಯಿ ಅದು ಅವ. ನಾನು ಸ್ವಲ್ಪ ತುಂಬಿ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಬಿರುಸೋದು ಅಂದ್ರೆ ಕರಿಯುವಾಗ ಎಣ್ಣೆಗನ ಒಡೆದು ಬಿಡ್ತಾವೆ. ಒಳಗೆ ಹಿಟ್ಟು ಇದನ್ನು ಹಾಕಿರ್ತೀವಲ್ಲ, ಬೆಲ್ಲ ಮತ್ತು ಅದನ್ನು ಇದು ಶೇಂಗಾ ಪುಡಿ ಏನೋ ಮಾಡಿದ್ರು, ಅದೆಲ್ಲ ಹೊರಗೆ ಬರ್ತಿತ್ತು. ಅದಕ್ಕಾಗಿ ನಾನು ಕರಿಬೇಕಂತ ಹೇಳಿ ಅಡುಗೆ ಮನೆಗೆ ಬಂದು ನಾನು ಕರಿಯಾಕೆ ನಿಂತಿದ್ವಿ. ಅವರಲ್ಲಿ ಮಾಡತ್ತಾರ. ಇನ್ನೂ ಕರ್ಚಿಕಾಯಿ ಮಾಡೋದೈತಿ. ಇದಾದ ನಂತರ ನಾವು ನವಣಿಕೆ ಹುಳಿ ಕೂಡ ಮಾಡಿದ್ವಿ. ಮರುದಿನ ಊರಾಗ ಹೊಂಟಿದ್ವಿ. ಜಾತ್ರೆ ಸ್ಟಾರ್ಟ್ ಆಗಿತ್ತು.
2 ದಿನ ಐತಿ. ಇದು ಫಸ್ಟ್ನೇ ದಿನದ್ದು ನಾ ಇಲ್ಲಿ ಹಾಕತ್ತೀನಿ. ಫಸ್ಟ್ನೇ ದಿನದ್ದು ಮುತ್ತೈದೆನಕ್ಕೆ ಮಾಡಿದ್ರು ಅಕ್ಕಗಳು. ನಮ್ಮ ಎದೆಗೆ ಹೋದ್ರಲ್ಲ ಕಾಕ ಮಗಳು ಅಂತ ಹೇಳಿದ್ನಲ್ಲ, ಆಕಿ ಅವರ ಮುತ್ತೈದೆನಕ್ಕೆ ಮಾಡಿರ್ತಾರೆ. ಅಂದ್ರೆ ಆರತಿ ಹಿಡ್ಕೊಂಡು ಹೋಗೋದು ಇದು ಇರ್ತೈತಿ. ದೇವ್ರಿಗೆ ಹೋಗಿ 5 ಮಂದಿನ ಮುತ್ತೈದೆನಕ್ಕೆ ಹೇಳಿರ್ತಾರೆ. ಹಳ್ಳಿ ಕಡೆ ಎಲ್ಲ ಗೊತ್ತಿರ್ತೈತಿ ಮುತ್ತೈದೆನ ಅಂದ್ರೆ. ಹಂಗೆ ಆರತಿ ತೊಗೊಂಡು ಹೋಗೋದಿತ್ತ ನಮ್ಮ ಮಮ್ಮಿ ನಮ್ಮವ್ವ ಏನು ಮಾಡಿದ್ಲು, ನೈವೇದ್ಯ ದೇವ್ರಿಗೆ ನೈವೇದ್ಯ ಕೊಡ್ತಾರಲ್ಲ ಅದನ್ನು ತೊಗೊಂಡು ನಮ್ಮ ಜೊತೆ ಬರಾಕತ್ತಿರು. ನನ್ನ ಮಗಳು ಕೂಡ ರೆಡಿಯಾಗಿ ನಿಂತಾಳೆ ನೋಡ್ರಿ. ಇದೇ ಡ್ರೆಸ್ಸ ನಮ್ಮ ತಮ್ಮ ತಂದಿದ್ದಾಕಿಗೆ. ಇದು ಬರ್ತಡೇಗೂ ಆಯಿತು ಇದು ಆಯಿತು ಅಂತ ನಾ ಹೇಳಕತ್ತಿದ್ನಿ. ಅದು ಏನೇನೋ ಅನ್ನಕತ್ತಿದ್ಲಕ್ಕಿ. ಆಕಿದ ಬರ್ತಡೇ ಇನ್ನೊಂದು ಸ್ವಲ್ಪ ದಿನದಾಗನೇ ಐತಿ, ಇನ್ನೊಂದು ವಾರದಾಗ ಐತಿ. ಅದಕ್ಕೆ ಹೇಳಕತ್ತಿದ್ನಿ ಆಕಿಗೆ ಇದು ಡ್ರೆಸ್ಸನ್ನ ನಿನಗೆ ಬರ್ತಡೇಗೆ ಅಂತ ಹೇಳಿ. ಅವ್ರ ಮಾಮ ತಂದಿದ್ದ. ಅವ್ನು ಹಾಕ್ಕೊಂಡು ತಯಾರಾಗಿಳು. ಇಲ್ಲಿ ತೋರ್ಸತ್ತೇನಿ ಮುತ್ತೈದೆನಂದ್ರೆ ಹಿಂಗೆ ಎಲ್ಲರೂ ಊರ ಮಂದಿಯೆಲ್ಲ ಬಂದಿರ್ತಾರೆ ಆರತಿ ತೊಗೊಂಡು. ಅಂದ್ರೆ ಒಂದು ಫ್ಯಾಮಿಲಿಯಿಂದ 5 ಜನ ಹಿಂಗೆ ಆರತಿ ತೊಗೊಂಡು ಬಂದಿರ್ತಾರೆ. ಅಲ್ಲಿ ಈ ಥರ ಹಿರಿಯರಿಗೆ ಮಾಡಾಕತ್ತಿದ್ದು. ಅಲ್ಲಿ ಗುಡಿಯಾಗೆಲ್ಲ ಮುಗಿಸ್ಕೊಂಬಂದ ಇವರು ನಮ್ಮ ತೀರ್ಕೊಂಡವ್ರು, ನಮ್ಮ ದೊಡ್ಡಪ್ಪ ದೊಡ್ಡವ್ವ ಅಜ್ಜ ಅವರಿಗೆಲ್ಲ ಹಿರಿಯರಿಗೆಲ್ಲ ಆರತಿ ಮಾಡಿ ನೈವೇದ್ಯ ತೋರಿಸಿ ಬಂದ್ವಿ. ನಿಮ್ಗೆ ಅಲ್ಲಿ ತೋರಿಸಿದ್ನಲ್ಲ ಮನೆ, ಆಗಲೇ ತೋರಿಸಿದ್ನಲ್ಲ ಮನೆ, ಅದರದ್ದು ಟೂರ್ ಒಂದು ಹಾಕಿದ್ದೀನಿ ನಿಮಗೆ, ನೋಡ್ಬೋದು ನೀವು. ಪೈಲ ಅದ ಮನ್ಯಾಗನೇ ಇದ್ವಿ ನಾವು. ಕೆಳಗಡೆ ನೀವು ನೋಡ್ಬೋದು ನಂದು ಆ ವಿಡಿಯೋ. ಹೋದ ವರ್ಷ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು. ಇವಾಗ ಇಲ್ಲಿ ಮರನೇ ದಿನ ಜಾತ್ರೆ ಒಳಗೆ ಬಂದಿದ್ವಿ. ಜಾತ್ರೆ ಒಳಗೆ ಈ ಥರ ಇರ್ತೈತಿ ಜಾತ್ರೆ. ಫಸ್ಟ್ನೇ ದಿನದ ನೈವೇದ್ಯ ಇದು ಆರತಿದ ಅಷ್ಟ ಇರ್ತೈತಿ. ಮರನೇ ದಿನ ಈ ಥರ ಪಲ್ಲಕ್ಕಿ ಸೇವಾ ಇರ್ತೈತಿ. ಗುಡಿ ಸುತ್ತೂರಿಗೆ ಪಾಲ್ಕಿ ತೊಗೊಂಡು ಸುತ್ತ ಹಾಯ್ತಾರೆ. ಮತ್ತು ಈ ಥರ ಭಂಡಾರ ಹತ್ತು ಹಾಕಿ ದೇವಿನ ವಿಜೃಂಭಣೆಯಿಂದ ಪ್ರದಕ್ಷಿಣೆ ಹಾಕಿಸ್ತಾರೆ ಪಾಲ್ಕಿ ಒಳಗೆ ಇಟ್ಕೊಂಡು. ಇವಾಗ ಅದನ್ನು ನಿಮಗೆ ಸೌಂಡ್ ಹೆಂಗಿರ್ತೈತಿ, ಅಲ್ಲಿ ವೈಬ್ಸ್ ಹೆಂಗಿರ್ತೈತಿ ಅಂಥೇಳಿ ನಾನು ನಿಮಗೆ ಡೈರೆಕ್ಟಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋ.